ಕನ್ನಡಿ ಮುಂದೆ ನಿಂತಾಗ ನಮ್ಮ ರೂಪ ಮಾತ್ರ ಕಾಣುತ್ತೆ. ಕಷ್ಟದ ಮುಂದೆ ನಿಂತಾಗ ನಮ್ಮ ವ್ಯಕ್ತಿತ್ವ ಕಾಣುತ್ತೆ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ರಾಯರು ಕೊಟ್ಟಿರೋ ಈ ಭಿಕ್ಷೆ. ಇವತ್ತು ಒಂದಷ್ಟು ಸ್ಯಾರೀಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಗ ತಾನೇ ಪಾರ್ಸಲ್ ಬಂತು. ಪಾರ್ಸಲ್ನೆಲ್ಲ ಓಪನ್ ಮಾಡಿ ಸ್ಯಾರಿನೆಲ್ಲ ತೆಗಿತಾ ಇದೆ. ಇದೇ ಸ್ಯಾರಿನ ನಾನು ವೇರ್ ಮಾಡಿದೆ. ಮಲ್ಕಾಟನಲ್ಲಿ ಬಂದಿರುವಂಥ ಸ್ಯಾರೀಸು. ಸ್ಯಾರಿ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವಾಗ ಜಸ್ಟ್ ಬಂತು. ಅದರಲ್ಲಿ ನಾನು ಒಂದು ವೇರ್ ಮಾಡಿ ಅದರಲ್ಲಿ ಒಂದು ವಿಡಿಯೋನು ಕೂಡ ಮಾಡಿದೆ. ನೀವು ಆಲ್ರೆಡಿ ನೋಡಿರಬೇಕು ಅನಿಸುತ್ತೆ. ಮಲ್ಕಾಟನಲ್ಲಿ ಸ್ಯಾರೀಸ್ಗಳು ಸ್ವಲ್ಪನೇ ತರಿಸಿರೋದು, ಜಾಸ್ತಿ ನಾನು ತರಿಸಿಲ್ಲ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ರಾಘವೇಂದ್ರ ಸ್ಯಾರೀಸ್ ವಾಟ್ಸಪ್ ನಂಬರ್ಗೆ. ನಾನು ಹುಟ್ಟಿರುವಂಥ ಸ್ಯಾರಿ ಮಲ್ಕಾಟನ್ನು. ಇದು ರನ್ನಿಂಗ್ ಬ್ಲೌಸ್ ಇದೆ, ಇದು ಕಾಂಟ್ರಾಸ್ಟ್ ಏನೂ ಇಲ್ಲ. ಮತ್ತು ಇದು ಅಷ್ಟೇ ಮಲ್ಕಾಟನ್ನು, ರೆಡ್ ಕಲರು ಸಖತ್ತಾಗಿದೆ ಈ ಸ್ಯಾರಿನೂ ಕೂಡ. ಈಗ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕಡ್ಡಿ ಜಾರ್ಜೆಟಲ್ಲಿ ಸ್ಯಾರೀಸ್ಗಳು ಬೇಕಾಗಿತ್ತು. ಮೊನ್ನೆ ತರಿಸಿದ್ದೆ, ಅದೆಲ್ಲ ಸ್ಟಾಕು ಕಂಪ್ಲೀಟ್ ಖಾಲಿ ಆಯಿತು. ಹಾಗಾಗಿ ನಾನು ಇವತ್ತು ಮತ್ತೆ ಸ್ವಲ್ಪ ಸ್ಯಾರೀಸ್ಗಳನ್ನ ತರಿಸ್ಕೊಂಡೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೂ ನೀವು ಬುಕ್ ಮಾಡ್ಕೋಬೋದು. ನನ್ನ ಹತ್ರ ಇವಾಗ ಪ್ರೆಸೆಂಟ್ ಏನಿದೆ ಅಷ್ಟು ಕಲರ್ಸ್ ಅವೈಲೇಬಲ್ ಇದೆ ನೋಡಿ. ಈ ಸ್ಯಾರಿನ ಓಪನ್ ಮಾಡ್ತೀನಿ. ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. 10 ಪೀಸ್ ಅಷ್ಟೇ ಇರೋದು. ನೀವು ಬೇಕು ಅನ್ನೋದಾದರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು. ಸ್ಯಾರಿ ಏನಾದ್ರು ಸೋಲ್ಡ್ ಔಟ್ ಆದರೆ ನೆಕ್ಸ್ಟು ನನ್ನ ಹತ್ರ ಸ್ಯಾರಿ ಇಲ್ಲ, ಇರೋದೇ 10 ಪೀಸ್ ಅಷ್ಟೇ. ಯಾಕೆಂದರೆ ನಾನು ಸ್ಯಾಂಪಲ್ಗೆ ಅಂತ ತರಿಸ್ದೆ, ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ಸ್ಯಾರಿ ಅಂತ. ಆ ಸ್ಯಾರಿ ನನಗೆ ಇಷ್ಟ ಆದಮೇಲೆ ನಾನು ಕೂಡ ವೇರ್ ಮಾಡಿ ಒಂದು ವಿಡಿಯೋನು ಕೂಡ ಮಾಡಿದೆ. ನನಗೂ ಇಷ್ಟ ಆಯಿತು ಅಂತ ನಾನು ಕೂಡ ಈ ಸ್ಯಾರಿನ ಒಂದು ಪರ್ಚೇಸ್ ಮಾಡಿದೆ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ. ತುಂಬ ಜನ ನನಗೆ ಡಿ ಎಮ್ ಮಾಡ್ತೀರಾ, ಅಕ್ಕ ನಾವು ನಿಮ್ಮ ಮನೆಗೆ ಬಂದು ಪರ್ಚೇಸ್ ಮಾಡಬೇಕು ಅಕ್ಕ, ಬರ್ತೀವಿ ಅಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮನೆಗೆ ಬರೋರನ್ನ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗಿರೋ ಪರಿಸ್ಥಿತಿ ಏನಪ್ಪ ಅಂದರೆ, ನಮ್ಮ ಮನೆ ಓನರು ಯಾರೂ ಕೂಡ ಮನೆಗೆ ಅಲೋ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವಾಗ ಮನೆಗೆ ಯಾರೂ ಕೂಡ ನಾನು ಸೇರಿಸ್ತಿಲ್ಲ. ಏನೇ ಇದ್ರೂ ಆನ್ಲೈನ್ ಅಷ್ಟೇ. ನೀವೇನೇ ಪರ್ಚೇಸ್ ಮಾಡಬೇಕು ಅಂದರೂ ಆನ್ಲೈನಲ್ಲೇ ಮಾಡಬೇಕು. ನಮ್ಮ ಮನೆ ಓನರು ತುಂಬ ಸ್ಟ್ರಿಕ್ಟಾಗಿ ಹೇಳಿರೋದ್ರಿಂದ ನಮಗೆ ಮನೆಗೆ ಕರ್ಸ್ಕೊಳಕ್ಕಾಗ್ತಿಲ್ಲ. ನಮ್ಮ ರಾಯರು ಏನಾದರೂ ಕಂಡುಬಿಟ್ರೆ, ನಮ್ಗೆ ಆಶೀರ್ವಾದ ಮಾಡಿದ್ರೆ, ನಾವೇನಾರ ಸ್ವಂತ ಮನೆ ಅಂತ ನಾವು ತೊಗೊಂಡ್ರೆ ಖಂಡಿತ ನಾವು ನಮ್ಮ ಮನೆಯಲ್ಲಿ ನಾವು ಸ್ಯಾರಿ ಬಿಸ್ನೆಸ್ನ ಮಾಡ್ಬೋದು. ಆದರೆ ನಾವಿರೋ ಈ ಬಾಡಿಗೆ ಮನೆಯಲ್ಲಿ ಹಂಗೆಲ್ಲ ಮನೆಗೆ ಕರ್ಸ್ಕೊಳಕ್ಕಾಗಲ್ಲ. ತುಂಬ ಜನ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ವಾ. ಹಾಗಾಗಿ ನಾನು ತುಂಬ ಜನಕ್ಕೆ ಅದೇ ಹೇಳೋದು, ಆನ್ಲೈನಲ್ಲಿ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಮನೆಗಂತೂ ಅಲೋ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಮನೆಯಲ್ಲೇ ನಾನು ಮಾಡೋಂಗಿದ್ದಿದ್ರೆ ನನಗಿನ್ನೂ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತೇನೋ. ಬಟ್ ಆದರೆ ನನಗಿರೋ ಈ ಸಮಸ್ಯೆಯಿಂದ ನಾನು ಯಾರನ್ನೂ ಕೂಡ ಕರೀತಾ ಇಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇನ್ಯಾಕೆ ತಡ ಮಾಡ್ತೀರಾ, ಬೇಗ ಬೇಗ ಸ್ಯಾರೀಸ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಕಡ್ಡಿ ಜಾರ್ಜೆಟಲ್ಲಿ ಈ ಸ್ಯಾರೀಸ್ ಎಲ್ಲ ಕಂಪ್ಲೀಟ್ ಸೋಲ್ಡ್ ಔಟ್ ಆಯಿತು. ಈಗ ಒಂದು 5 ಪೀಸ್ ಅಷ್ಟೇ ಇರೋದು. ಇದರಲ್ಲಿ ಇರುವಂಥ ಕಲರ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಸ್ಯಾರೀಸ್ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಒಂದು ನಾನು 100 ಪೀಸ್ ಹಾಕಿದ್ದೆ, 100 ಪೀಸು ಕೂಡ ಸೋಲ್ಡ್ ಔಟ್ ಆಯಿತು. ಮತ್ತೆ ಇವಾಗ ಒಂದು 5 ಪೀಸು ಬೇಕಾಗಿತ್ತು, ಎಮರ್ಜೆನ್ಸಿ ಯಾರೋ ಕೇಳಿದರು ಅಂತ ನಾನು ತರಿಸಿದ್ದೀನಿ. ಅದ್ರ ಜೊತೆ ನಿಮಗೂ ಏನಾದರೂ ಈ ಸ್ಯಾರೀಸ್ಗಳು ಬೇಕು ಅಂದರೆ ಇದರಲ್ಲಿ ಯಾವ್ದು ಬೇಕು ನೀವು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ರಾಘವೇಂದ್ರ ಸ್ಯಾರೀಸ್ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ನಾನು ಇದ್ರ ಬೆಲೆನ ನಾನು ತಿಳಿಸ್ಕೊಡ್ತೀನಿ. ಎಲ್ಲ ವಿಡಿಯೋ ಮೇಲೆ ಬೆಲೆ ಹಾಕಿ ಅಂತೀರಾ, ಆದರೆ ಎಷ್ಟೇ ಹಾಕಿದ್ರೂ ಮಾಮೂಲಿ ಯಥಾಸ್ಥಿತಿ ಕೇಳ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ವಿಡಿಯೋದಲ್ಲಿ ನಾನು ಇದ್ರ ಬೆಲೆಗಳನ್ನ ತಿಳಿಸಲ್ಲ. ನೀವು ವಾಟ್ಸಪ್ ಮಾಡಿ ಆರಾಮಾಗಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.